ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ಎಕ್ಸಾಮ್ ಬರಿತಾ ಇದ್ದೀರಾ. ಯಾರೋ ಹೊರಗಡೆಯಿಂದ ಬಂದು ಹೇಳ್ತಾರೆ, "ಎಷ್ಟು ಜನ ಈ ಎಕ್ಸಾಮ್‌ನ ಬರೀತಾರೆ, ಅದ್ರಲ್ಲಿ ನಿಂಗೆ ಸೀಟ್ ಸಿಗೋದು ಹೌದಾ?" ಅಂತ. ಸೆಕೆಂಡ್ ಎಕ್ಸಾಂಪಲ್, ಈಗಿನ ಜನರೇಷನ್ ಅವರು ಮ್ಯಾರೇಜ್ ಆದ್ರೆ ಹೆಚ್ಚು ಕಾಲ ಒಟ್ಟಿಗೆ ಬಾಳೋದಿಲ್ಲ. ಸೊ, ಈ ತರ ಯಾವುದೇ ವಿಷಯ ಇರ್ಲಿ, ಹೊರಗಡೆಯಿಂದ ಯಾರಾದ್ರೂ ಬಂದು ನಿಮ್ಗೆ ಹೇಳಿದಾಗ, ಫಸ್ಟ್ ನಿಮಗ್ ನೀವು ಕ್ವೆಷನ್ ಕೇಳ್ಕೋಬೇಕಾಗಿರೋದು, ಇದು ಯೂನಿವರ್ಸಲ್ ಟ್ರುತಾ ಅಥವಾ ಬಯಾಸ್ಡಾ ಅಂತ. ಯೂನಿವರ್ಸಲ್ ಟ್ರುತ್ ಅಂದ್ರೆ ಯಾವುದೇ ಟೈಮು, ಸಿಚುಯೇಷನ್ನು, ಪ್ಲೇಸಲ್ಲೂ ಅದು ಸೇಮೇ ಇರತ್ತೆ. ದೀಪದ ಹತ್ರ ಕೈಯನ್ನ ತಂದಾಗ ಅದು ಸುಡತ್ತೆ. ಇದು ಎಲ್ಲರಿಗೂ ಸೇಮೇ. ಯಾವುದೇ ವಸ್ತುನ ಮೇಲಿಂದ ಕೆಳಗ್ ಬೀಳಿಸಿದಾಗ ಕೆಳಗೆ ಬೀಳತ್ತೆ. ಲಾ ಆಫ್ ಗ್ರಾವಿಟಿ ಎಲ್ಲ ಕಡೆ ಸೇಮೇ. ಅದೇ ಬಯಾಸ್ಡ್ ಅಂದ್ರೆ ಪೂರ್ವಾಗ್ರಹ. ಅವ್ರದೇ ಆದ ಬಿಲೀಫ್ ಸಿಸ್ಟಮ್ ಅನ್ನ ನಿಮ್ ಮೇಲೆ ಹೇರೋದು. ಫಸ್ಟ್ ಎಕ್ಸಾಂಪಲ್ ನೋಡೋಣ. ಎಷ್ಟು ಜನ ಈ ಎಕ್ಸಾಮ್ ಬರಿತಾ ಇದ್ದಾರೆ, ಇದ್ರಲ್ಲಿ ನಿಂಗ್ ಸೀಟ್ ಸಿಗೋದು ಹೌದಾ? ಇದು ಯೂನಿವರ್ಸಲ್ ಟ್ರುತಾ, ಬಯಾಸ್ಡಾ? ಯೂನಿವರ್ಸಲ್ ಟ್ರುತ್ ಆದ್ರೆ ಯಾರಿಗೂ ಕೂಡ ಸೀಟ್ ಸಿಗಲ್ಲ. ಬಟ್ ಎಷ್ಟೋ ಜನಕ್ಕೆ ಸೀಟ್ ಸಿಗ್ತಾ ಇದೆ. ಹಾಗಾದ್ರೆ ಇದು ಬಯಾಸ್ಡ್. ಸೆಕೆಂಡ್ ಎಕ್ಸಾಂಪಲ್, ಈಗಿನ ಜನರೇಷನ್ ಅವರು ಮ್ಯಾರೇಜ್ ಆದ್ರೆ ಹೆಚ್ಚು ಕಾಲ ಒಟ್ಟಿಗೆ ಬಾಳೋದಿಲ್ಲ. ಇದು ಯೂನಿವರ್ಸಲ್ ಟ್ರುತಾ, ಬಯಾಸ್ಡಾ? ಯೂನಿವರ್ಸಲ್ ಟ್ರುತ್ ಆದ್ರೆ ಈಗಿನ ಕಾಲದ ಎಲ್ಲಾ ಮ್ಯಾರೇಜ್ಗಳು ಫೇಲ್ ಆಗ್ಬೇಕಾಗಿತ್ತು. ಬಟ್ ನಮ್ಮ ಸುತ್ತಮುತ್ತಾನೆ ಎಷ್ಟೋ ಕಪಲ್ಸು ಖುಷಿಯಾಗಿ ಅನ್ಯೋನ್ಯವಾಗಿ ಬಾಳ್ತಿರೋದನ್ನ ನಾವು ನೋಡ್ತೀವಿ. ಸೊ ಇದು ಬಯಾಸ್. ಇನ್ನೊಂದು, ನಿಮ್ಮೊಳಗೂ ಈ ತರ ನೆಗೆಟಿವ್ ಥಾಟ್ಸ್ ಬರ್ಬೋದು. ಅವಾಗ್ಲೂ ಕ್ವೆಶ್ಚನ್ ಕೇಳ್ಕೊಳ್ಳಿ, ಇದು ಯೂನಿವರ್ಸಲ್ ಟ್ರುತಾ ಅಥವಾ ಬಯಾಸ್ಡಾ ಅಂತ. ಸೊ ಲಿಮಿಟಿಂಗ್ ಬಿಲೀಫ್ ಅನ್ನೇ ನಿಜ ಅಂತ ಅನ್ಕೊಂಡ್ರೆ ಜೀವನದಲ್ಲಿ ಮುಂದುವರಿಲಿಕ್ಕಾಗಲ್ಲ. ಅದಕ್ಕೆ ಅದನ್ನ ನಂಬೇಡಿ.